ಇಷ್ಟೆಲ್ಲ ಆಟೋ ಎಮರ್ಜೆನ್ಸಿ ರಾಜ್ಯದಲ್ಲಿ ಭುಗಿಲೆದ್ದಿದೆ. ಅಂತದ್ರಲ್ಲಿ ಸರ್ಕಾರದ ಪ್ರತಿನಿಧಿಗಳು ಬಾಗಲಕೋಟೆ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ ಇಷ್ಟು ರಣ ಸಂಕಷ್ಟ ಅನುಭವಿಸ್ತಾ ಇದೀವಿ ನಾವು, ಇವ್ರುಗಳು ಬಾಗಲಕೋಟೆ ದಾವಣಗೆರೆಯಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಜನ ಮುಖ್ಯವಾ, ಬೈ ಎಲೆಕ್ಷನ್ ಮುಖ್ಯವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಇದ್ದೀನಿ. ಇಲ್ಲೂ ಕೂಡ ಆಟೋಗಳು ಸರತಿ ಸಾಲಿನಲ್ಲಿ ನಿಂತು ಇವತ್ತು ಗ್ಯಾಸ್ನ LPG ಗ್ಯಾಸ್ನ ಹಾಕ್ಸ್ಕೊಳ್ಳೋದಕ್ಕೆ ಇವರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬರ್ತಾ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಕಳೆದ ಒಂದು ವಾರದಿಂದನೂ ಕೂಡ ಆಟೋ ಚಾಲಕರ ಪರದಾಟ ಹೇಳುತ್ತಿರೋದಾಗಿದೆ. ಪ್ರತಿನಿತ್ಯ LPG ಗ್ಯಾಸ್ನ ಹಾಕ್ಸ್ಕೊಳ್ಳೋದಕ್ಕೆ ಅವರು ಈ ರೀತಿಯಾಗಿ ಹರಸಾಹಸ ಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಸರ್ಕಾರದ ಅಧೀನದಲ್ಲಿ ಬರುವಂತಹ ಪೆಟ್ರೋಲ್ ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ಗಳು ಸಿಗ್ತಾ ಇರುವಂತದ್ದು. ಆದ್ರೆ ಕಾಯುವಿಕೆ ನೀವು ನೋಡಬಹುದು 5 ರಿಂದ 6 ಗಂಟೆಗಳ ಕಾಲ, ಕೆಲವರೆಲ್ಲ ಮಧ್ಯರಾತ್ರಿ ನಿಂತಿರುವಂತಹ ಉದಾಹರಣೆಗಳು ಕೂಡ ಇದೆ. ಅಂದ್ರೆ ಮೈಸೂರು ರೋಡ್ ನಲ್ಲಿರುವಂತಹ ಒಂದು ಪ್ರೈವೇಟ್ ಪೆಟ್ರೋಲ್ ಬಂಕ್ ಮುಂದೆ ನಿನ್ನೆ ಮಧ್ಯರಾತ್ರಿಯಿಂದನೂ ಕೂಡ ಸಾಕಷ್ಟು ಆಟೋ ಚಾಲಕರು ವೆಯ್ಟ್ ಮಾಡ್ತಾ ಇದ್ರು. ಇನ್ನು ಇವತ್ತು ಗುಡ್ ಫ್ರೈಡೆ ಆಗಿರೋದ್ರಿಂದ ಅಂತಹ ಚೈನ್ ಸಪ್ಲೈ ಹಿಟ್ ಆಗುತ್ತಾ ಅನ್ನೋ ಒಂದು ಆತಂಕ ಆಯ್ತು. ಆದ್ರೆ ಬೆಳಿಗ್ಗೆ 6,000 ಲೀಟರ್ LPG ಗ್ಯಾಸ್ ಬಂದಿರುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ 6,000 ಲೀಟರ್ ಅಲ್ಲಿ ಎಷ್ಟು ಹಾಕೋದಕ್ಕೆ ಸಾಧ್ಯನೋ ಅಷ್ಟು ಆಟೋಗಳಿಗೆ ಗ್ಯಾಸ್ಗಳನ್ನ ಹಾಕ್ಲಾಗ್ತಾ ಇದೆ. ಸದ್ಯಕ್ಕೆ 600 ರಿಂದ 650 ಆಟೋಗಳಿಗೆ ಈಗಾಗಲೇ LPG ಗ್ಯಾಸ್ ಕೊಟ್ಟಿರುವಂತದ್ದು. ಇನ್ನು ಉಳಿದಂತೆ ಎಷ್ಟಿದೆಯೋ ಅಷ್ಟಕ್ಕೆ ಕಡೆಯವರೆಗೂ ಎಷ್ಟು ಬರುತ್ತೋ ಅಲ್ಲಿವರೆಗೂ ಹಾಕೋಣ ಅನ್ನೋ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಆಟೋ ಚಾಲಕರನ್ನು ಮಾತಾಡ್ಸೋಣ. ಸರ್, ಎಷ್ಟೊತ್ತು ವೆಯ್ಟ್ ಮಾಡಿ ಗ್ಯಾಸ್ ಸಿಗ್ತಾ ಇದೆ ನಿಮಗೆ? ಮೇಡಮ್, ಈಗ ಅರ್ಧ ಗಂಟೆ ಆಗಿದೆ. ನಿನ್ನೆ ಮೊನ್ನೆ ಎಲ್ಲ ಪರಿಸ್ಥಿತಿ ಸರ್? ನಿನ್ನೆ ಮನೆಯೆಲ್ಲ 1 ಅವರ್ 2 ಅವರ್ 3 ಅವರ್ 4 ಅವರ್ ಆದರೂ ಗ್ಯಾಸ್ಗಳೇ ಇಲ್ಲ. ಇವತ್ತು ಪರವಾಗಿಲ್ಲ, ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಇದೆ, ಆದ್ರೂ ಗಾಡಿಗಳು ಹಂಗೆ ಇದೆ. ನಿನ್ನೆ ಮೊನ್ನೆ ಎಲ್ಲ ಗ್ಯಾಸು ಇಲ್ಲ. ಎಷ್ಟೋ ಬಂಕ್ಗಳಿಗೆ ಹೋಗಿ ಖಾಲಿ ಬಂದಿದ್ದೀವಿ, ಬಂಕಲ್ಲಿ ಗ್ಯಾಸ್ ಇಲ್ದಾನೆ. 2-3 ದಿನದಿಂದ ಪರಿಸ್ಥಿತಿ ತೀರಾನೇ ಹದಗೆಟ್ಟಿತ್ತು. ಆದರೆ ಇವಾಗ ಪರವಾಗಿಲ್ಲ, ಅರ್ಧ ಗಂಟೆಗೆ ಬಂದಿದ್ದೀನಿ. ಇವಾಗ ಸಿಗುವಂತಹ ಪ್ರಯತ್ನಗಳಾಗ್ತಾ ಇದೆ ಅಂತ ಮತ್ತೊಂದಿಷ್ಟು ಜನನ ಮಾತಾಡ್ಸೋಣ. ಸರ್, ಗೌರ್ಮೆಂಟ್ ಬೈ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿದ್ದಾರಾ ಅಂತ? ಯಾರು ಕೇಳೋರಿಲ್ಲ ನಮ್ಮ ಕಷ್ಟನ. ಯಾರು ಕೇಳ್ತಾ ಇಲ್ಲ ಮೇಡಮ್, ನಮ್ಮ ಕಷ್ಟ ನಾವೇ ಅನುಭವಿಸ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಯಾರು ಬರ್ತಾ ಇಲ್ಲ, ನಾವೇ ಎಲ್ಲ ಅನುಭವಿಸ್ಕೋಬೇಕು. ಇವಾಗ ನೋಡಿ 1 ಅವರಿಂದ ನಿಂತ್ಕೊಂಡಿದ್ದೀವಿ ನಾವು ಲೈನಲ್ಲಿ. 1 ಅವರಲ್ಲಿ ಸಾಮಾನ್ಯ ನೀವು ಎಷ್ಟು ದುಡಿಬೋದು ಸರ್? ಏನು ಎಷ್ಟಾಗುತ್ತೆ, ದೇವ್ರು ಎಷ್ಟು ಕೊಡ್ತಾನೋ ಅಷ್ಟು ದುಡಿಬೋದು. ಅದಕ್ಕಂತ ಎಷ್ಟು ಆಗತ್ತೆ ಅಷ್ಟಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಅರ್ಧ ದಿವಸ ಅಂದ್ರೂ ಹಿಂಗೆ ಆಗ್ಬಿಡ್ತದೆ. ಆಮೇಲೆ ಬಿಸ್ನೆಸ್ಸು ಏನಿಲ್ಲ, ಎಲ್ಲ ಡಲ್ ಇದೆ ಬಿಸ್ನೆಸ್ಸು. ಗ್ಯಾಸ್ ಇದ್ರದನ್ನೇ ಗಾಡಿ ಓಡೋದು ತುಂಬ ಕಷ್ಟ ಇದೆ. ಬಾಬು ಅವರು ಕೂಡ ಹೇಳ್ತಾ ಇದ್ರು, ಅಂದ್ರೆ ದುಡಿಮೆಗೆ ಕಾಯುವುದೇ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಕೆಲವು ಕಡೆಗಳಲ್ಲಿ ಗ್ಯಾಸ್ ಸಿಗದೆ ನಾವೆಲ್ಲ ಕಾಯೋದ್ರಲ್ಲಿಯೇ ಟೈಮ್ ಹೋಗ್ತಾ ಇದೆ. ಯಾವ ಸರ್ಕಾರನೂ ಕೂಡ ಗಮನಿಸ್ತಾ ಇಲ್ಲ. ಮುಖ್ಯವಾಗಿ ರಾಜ್ಯದಲ್ಲಿ ನಡೆಯುವಂತಹ 2 ಬೈ ಎಲೆಕ್ಷನ್ಗಳಲ್ಲಿಯೇ ನಮ್ಮ ರಾಜ್ಯ ಸರ್ಕಾರ ಬ್ಯುಸಿ ಆಗಿದೆ. ಯಾವ ಮಿನಿಸ್ಟರ್ಸ್ ಕೇಳಿದ್ರು ಕೂಡ ಬೆಂಗಳೂರಿನಲ್ಲಿದ್ರ. ಆಹಾರ ಸಚಿವರು ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ, ಹೌದು ಶಾರ್ಟೇಜ್ ಇದೆ, ಆದ್ರೆ ನಾವೆಲ್ಲ ಎಲೆಕ್ಷನ್ ಡ್ಯೂಟಿಯಲ್ಲಿ ಬ್ಯುಸಿ ಇದ್ದೇವೆ ಅಂತ ಹೇಳಿ. ಈ ರೀತಿಯ ಪರಿಸ್ಥಿತಿ ಇದ್ರೆ ಆಟೋ ಚಾಲಕರನ್ನ ಹಾಗಿದ್ರೆ ಕೇಳೋರು ಯಾರು? ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ವಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಇಂಪಾರ್ಟೆಂಟ್, ಜನಗಳ ಪ್ರಾಬ್ಲಮ್ ಇಂಪಾರ್ಟೆಂಟಾ? ಅದಕ್ಕೆ ಹೇಳೋದು, ನಾನು ಯಾವಾಗಲೂ ಹೇಳೋದು ಅದನ್ನೇ. ನೀವು ಈ 3 ಪಕ್ಷಗಳು ಯಾವತ್ತೂ ದಯವಿಟ್ಟು ಹಾಕ್ಬೇಡಿ. ಹೊಸಬ್ರು ಯಾರು ಬರ್ತಾರೋ ಅವ್ರಿಗೆ ಹಾಕಿ ದಯವಿಟ್ಟು. ಏನಕ್ಕೆ ಅಂದರೆ ಇಂಥ ನನ್ನ ಮಕ್ಕಳು, ಅದರಲ್ಲಂತೂ ರಾಮಲಿಂಗಾರೆಡ್ಡಿ ಹೋಮ್ ಮಿನಿಸ್ಟ್ರು ಪರಮೇಶ್ವರು, ಅವರಿಬ್ಬರಷ್ಟು ಲೈಫಲ್ಲಿ ಎಲ್ಲೂ ನೋಡಿಲ್ಲ. ಇಷ್ಟೆಲ್ಲ ಆಟೋ ಎಮರ್ಜೆನ್ಸಿ ರಾಜ್ಯದಲ್ಲಿ ಭುಗಿಲೆದ್ದಿದೆ. ಅಂತದ್ರಲ್ಲಿ ಸರ್ಕಾರದ ಪ್ರತಿನಿಧಿಗಳು ಬಾಗಲಕೋಟೆ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ ಇಷ್ಟು ರಣ ಸಂಕಷ್ಟ ಅನುಭವಿಸ್ತಾ ಇದೀವಿ ನಾವು, ಇವ್ರುಗಳು ಬಾಗಲಕೋಟೆ ದಾವಣಗೆರೆಯಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಜನ ಮುಖ್ಯವಾ, ಬೈ ಎಲೆಕ್ಷನ್ ಮುಖ್ಯವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಇದ್ದೀನಿ. ಇಲ್ಲೂ ಕೂಡ ಆಟೋಗಳು ಸರತಿ ಸಾಲಿನಲ್ಲಿ ನಿಂತು ಇವತ್ತು ಗ್ಯಾಸ್ನ LPG ಗ್ಯಾಸ್ನ ಹಾಕ್ಸ್ಕೊಳ್ಳೋದಕ್ಕೆ ಇವರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬರ್ತಾ ಇರುವಂತದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಕಳೆದ ಒಂದು ವಾರದಿಂದನೂ ಕೂಡ ಆಟೋ ಚಾಲಕರ ಪರದಾಟ ಹೇಳುತ್ತಿರೋದಾಗಿದೆ. ಪ್ರತಿನಿತ್ಯ LPG ಗ್ಯಾಸ್ನ ಹಾಕ್ಸ್ಕೊಳ್ಳೋದಕ್ಕೆ ಅವರು ಈ ರೀತಿಯಾಗಿ ಹರಸಾಹಸ ಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಸರ್ಕಾರದ ಅಧೀನದಲ್ಲಿ ಬರುವಂತಹ ಪೆಟ್ರೋಲ್ ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ಗಳು ಸಿಗ್ತಾ
ಇರುವಂತದ್ದು. ಆದ್ರೆ ಕಾಯುವಿಕೆ ನೀವು ನೋಡಬಹುದು 5 ರಿಂದ 6 ಗಂಟೆಗಳ ಕಾಲ, ಕೆಲವರೆಲ್ಲ ಮಧ್ಯರಾತ್ರಿ ನಿಂತಿರುವಂತಹ ಉದಾಹರಣೆಗಳು ಕೂಡ ಇದೆ. ಅಂದ್ರೆ ಮೈಸೂರು ರೋಡ್ ನಲ್ಲಿರುವಂತಹ ಒಂದು ಪ್ರೈವೇಟ್ ಪೆಟ್ರೋಲ್ ಬಂಕ್ ಮುಂದೆ ನಿನ್ನೆ ಮಧ್ಯರಾತ್ರಿಯಿಂದನೂ ಕೂಡ ಸಾಕಷ್ಟು ಆಟೋ ಚಾಲಕರು ವೆಯ್ಟ್ ಮಾಡ್ತಾ ಇದ್ರು. ಇನ್ನು ಇವತ್ತು ಗುಡ್ ಫ್ರೈಡೆ ಆಗಿರೋದ್ರಿಂದ ಅಂತಹ ಚೈನ್ ಸಪ್ಲೈ ಹಿಟ್ ಆಗುತ್ತಾ ಅನ್ನೋ ಒಂದು ಆತಂಕ ಇತ್ತು. ಆದ್ರೆ ಬೆಳಿಗ್ಗೆ 6,000 ಲೀಟರ್ LPG ಗ್ಯಾಸ್ ಬಂದಿರುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ 6,000 ಲೀಟರ್ ಅಲ್ಲಿ ಎಷ್ಟು ಹಾಕೋದಕ್ಕೆ ಸಾಧ್ಯನೋ ಅಷ್ಟು ಆಟೋಗಳಿಗೆ ಗ್ಯಾಸ್ಗಳನ್ನ ಹಾಕ್ಲಾಗ್ತಾ ಇದೆ. ಸದ್ಯಕ್ಕೆ 600 ರಿಂದ 650 ಆಟೋಗಳಿಗೆ ಈಗಾಗಲೇ LPG ಗ್ಯಾಸ್ ಕೊಟ್ಟಿರುವಂತದ್ದು. ಇನ್ನು ಉಳಿದಂತೆ ಎಷ್ಟಿದೆಯೋ ಅಷ್ಟಕ್ಕೆ ಕಡೆಯವರೆಗೂ ಎಷ್ಟು ಬರುತ್ತೋ ಅಲ್ಲಿವರೆಗೂ ಹಾಕೋಣ ಅನ್ನೋ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಆಟೋ ಚಾಲಕರನ್ನು ಮಾತಾಡ್ಸೋಣ. ಸರ್, ಎಷ್ಟೊತ್ತು ವೆಯ್ಟ್ ಮಾಡಿ ಗ್ಯಾಸ್ ಸಿಗ್ತಾ ಇದೆ ನಿಮಗೆ? ಮೇಡಮ್, ಈಗ ಅರ್ಧ ಗಂಟೆ ಆಗಿದೆ. ನಿನ್ನೆ ಮೊನ್ನೆ ಎಲ್ಲ ಪರಿಸ್ಥಿತಿ ಸರ್? ನಿನ್ನೆ ಮನೆಯೆಲ್ಲ 1 ಅವರ್ 2 ಅವರ್ 3 ಅವರ್ 4 ಅವರ್ ಆದರೂ ಗ್ಯಾಸ್ಗಳೇ ಇಲ್ಲ. ಇವತ್ತು ಪರವಾಗಿಲ್ಲ, ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಇದೆ. ಆದ್ರೂ ಗಾಡಿಗಳು ಹಂಗೆ ಇದೆ. ನಿನ್ನೆ ಮೊನ್ನೆ ಎಲ್ಲ ಗ್ಯಾಸು ಇಲ್ಲ. ಎಷ್ಟೋ ಬಂಕ್ಗಳಿಗೆ ಹೋಗಿ ಖಾಲಿ ಬಂದಿದ್ದೀವಿ. ಬಂಕ್ಗಳಲ್ಲಿ ಗ್ಯಾಸ್ ಇಲ್ದಾನೆ 2-3 ದಿನದಿಂದ ಪರಿಸ್ಥಿತಿ ತೀರನೇ ಹದಗೆಟ್ಟಿತ್ತು. ಆದರೆ ಇವಾಗ ಪರವಾಗಿಲ್ಲ, ಅರ್ಧ ಗಂಟೆಗೆ ಬಂದಿದ್ದೀನಿ, ಇವಾಗ ಸಿಗುವಂತಹ ಪ್ರಯತ್ನಗಳಾಗ್ತಾ ಇದೆ ಅಂತ ಮತ್ತೊಂದಿಷ್ಟು ಜನನ ಮಾತಾಡ್ಸೋಣ. ಸರ್, ಗೌರ್ಮೆಂಟ್ ಬೈ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿದ್ದಾರಾ ಅಂತ? ಯಾರು ಕೇಳೋರಿಲ್ಲ ನಮ್ಮ ಕಷ್ಟನ. ಯಾರು ಕೇಳ್ತಾ ಇಲ್ಲ ಮೇಡಮ್, ನಮ್ಮ ಕಷ್ಟ ನಾವೇ ಅನುಭವಿಸ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಯಾರು ಬರ್ತಾ ಇಲ್ಲ, ನಾವೇ ಎಲ್ಲ ಅನುಭವಿಸ್ಕೋಬೇಕು. ಇವಾಗ ನೋಡಿ 1 ಅವರಿಂದ ನಿಂತ್ಕೊಂಡಿದ್ದೀವಿ ನಾವು ಲೈನಲ್ಲಿ. 1 ಅವರಲ್ಲಿ ಸಾಮಾನ್ಯ ನೀವು ಎಷ್ಟು ದುಡಿಬೋದು ಸರ್? ಏನು ಎಷ್ಟಾಗುತ್ತೆ ದೇವ್ರು ಎಷ್ಟು ಕೊಡ್ತಾನೋ ಅಷ್ಟು ದುಡಿಬೋದು. ಅದಕ್ಕಂತ ಅಷ್ಟಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಅರ್ಧ ದಿವಸ ಅಂದ್ರೂ ಹಿಂಗೆ ಆಗ್ಬಿಡ್ತದೆ. ಆಮೇಲೆ ಬಿಸ್ನೆಸ್ಸು ಏನಿಲ್ಲ, ಎಲ್ಲ ಡಲ್ ಇದೆ ಬಿಸ್ನೆಸ್ಸು. ಗ್ಯಾಸ್ ಇದ್ರದನ್ನೇ ಗಾಡಿ ಓಡೋದು ತುಂಬ ಕಷ್ಟ ಇದೆ. ಬಾಬು ಅವರು ಕೂಡ ಹೇಳ್ತಾ ಇದ್ರು, ಅಂದ್ರೆ ದುಡಿಮೆಗೆ ಕಾಯುವುದೇ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಕೆಲವು ಕಡೆಗಳಲ್ಲಿ ಗ್ಯಾಸ್ ಸಿಗದೆ ನಾವೆಲ್ಲ ಕಾಯೋದ್ರಲ್ಲಿಯೇ ಟೈಮ್ ಹೋಗ್ತಾ ಇದೆ. ಯಾವ ಸರ್ಕಾರನೂ ಕೂಡ ಗಮನಿಸ್ತಾ ಇಲ್ಲ. ಮುಖ್ಯವಾಗಿ ರಾಜ್ಯದಲ್ಲಿ ನಡೆಯುವಂತಹ 2 ಬೈ ಎಲೆಕ್ಷನ್ಗಳಲ್ಲಿಯೇ ನಮ್ಮ ರಾಜ್ಯ ಸರ್ಕಾರ ಬ್ಯುಸಿ ಆಗಿದೆ. ಯಾವ ಮಿನಿಸ್ಟರ್ಸ್ ಕೇಳಿದ್ರು ಕೂಡ ಬೆಂಗಳೂರಿನಲ್ಲಿದ್ರ. ಆಹಾರ ಸಚಿವರು ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ, ಹೌದು ಶಾರ್ಟೇಜ್ ಇದೆ, ಆದ್ರೆ ನಾವೆಲ್ಲ ಎಲೆಕ್ಷನ್ ಡ್ಯೂಟಿಯಲ್ಲಿ ಬ್ಯುಸಿ ಇದ್ದೇವೆ ಅಂತ ಹೇಳಿ. ಈ ರೀತಿಯ ಪರಿಸ್ಥಿತಿ ಇದ್ರೆ ಆಟೋ ಚಾಲಕರನ್ನ ಹಾಗಿದ್ರೆ ಕೇಳೋರು ಯಾರು? ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ವಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಇಂಪಾರ್ಟೆಂಟ್, ಜನಗಳ ಪ್ರಾಬ್ಲಮ್ ಇಂಪಾರ್ಟೆಂಟಾ? ಅದಕ್ಕೆ ಹೇಳೋದು, ನಾನು ಯಾವಾಗಲೂ ಹೇಳೋದು ಅದನ್ನೇ, ನೀವು ಈ 3 ಪಕ್ಷಗಳು ಯಾವತ್ತೂ ದಯವಿಟ್ಟು ಹಾಕ್ಬೇಡಿ. ಹೊಸಬ್ರು ಯಾರು ಬರ್ತಾರೆ ಅವ್ರಿಗೆ ಹಾಕಿ ದಯವಿಟ್ಟು. ಏನಕ್ಕೆ ಅಂದರೆ ಇಂಥ ನನ್ನ ಮಕ್ಕಳು, ಅದರಲ್ಲಂತೂ ರಾಮಲಿಂಗಾರೆಡ್ಡಿ, ಹೋಮ್ ಮಿನಿಸ್ಟ್ರು ಪರಮೇಶ್ವರು, ಅವರಿಬ್ಬರಷ್ಟು ಲೈಫಲ್ಲಿ ಎಲ್ಲೂ ನೋಡಿಲ್ಲ. ಇಷ್ಟೆಲ್ಲ ಆಟೋ ಎಮರ್ಜೆನ್ಸಿ ರಾಜ್ಯದಲ್ಲಿ ಭುಗಿಲೆದ್ದಿದೆ. ಅಂಥದ್ರಲ್ಲಿ ಸರ್ಕಾರದ ಪ್ರತಿನಿಧಿಗಳು ಬಾಗಲಕೋಟೆ, ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ ಇಷ್ಟು ರಣ ಸಂಕಷ್ಟ ಅನುಭವಿಸ್ತಾ ಇದೀವಿ ನಾವು, ಇವ್ರುಗಳು ಬಾಗಲಕೋಟೆ, ದಾವಣಗೆರೆಯಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಜನ ಮುಖ್ಯವಾ, ಬೈ ಎಲೆಕ್ಷನ್ ಮುಖ್ಯವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ಆಟೋಗಳು ಸರತಿ ಸಾಲಿನಲ್ಲಿ ನಿಂತು